ಪ್ರತಿಭಿಕ್ಷಾಂದೇಹಿ. ನನ್ನ ಕುಂಕುಮನ, ನನ್ನ ತಾಳಿನ ನನಗೆ ಭಿಕ್ಷೆ ಹಾಕು ಕಂದ. ಒಂದು ಸಲ ಸಾಯ್ತೀನಿ ಅಂತ ಹೋಗಿದ್ ನಿಮ್ಮಪ್ಪ ವಾಪಸ್ ಬಂದ್ರು. ನಾನು ಖಂಡಿತವಾಗ್ಲೂ ಸತ್ಯವಾನ್ ಸಾವಿತ್ರಿ ಅಲ್ಲ, ಒಬ್ಬ ಸಾಮಾನ್ಯ ದೇವಕಿ. ನನ್ನ ತಾಳಿ, ನನ್ನ ಕುಂಕುಮ ನೀನು ಹಾಕೋ ಭಿಕ್ಷೆ ಮಗಳೇ. ನೀನು ಮರುಮಾಂಗಲ್ಯ ಧಾರಣೆಗೆ ಒಪ್ಕೊಂಡ್ರೆ ನನಗ್ ನೀನ್ ಭಿಕ್ಷೆ ಹಾಕ್ದಾಗೇನೆ. ಕೆಲಸ ಇಲ್ಲದೆ ಕೈ ಕಡಿತಾ ಇದೆ ಮೇಡಮ್. ಕೆಲಸ ಕೊಡ್ತೀನಿ, ಅದನ್ನ ಸರಿಯಾಗಿ ಮಾಡಿದ್ರೆ ಕೇಳಿದಷ್ಟು ಹಣನೂ ಕೊಡ್ತೀನಿ. ಏನ್ ಕೆಲಸ ಹೇಳಿ ಮೇಡಮ್? ನಿಮ್ಗೆ ಧರ್ಮಾಧಿಕಾರಿ ಮನೆ ಗೊತ್ತಾ? ಗೊತ್ತಿ ಹೇಳಿ ಮೇಡಮ್. ಅಲ್ಲಿ ನಾಳೆ ಒಂದು ಗುಟ್ಟಾದ ಮದುವೆ ನಡೀತಾ ಇದೆ. ಏನು ಮದ್ವೆನ ನಿಲ್ಸ್ಬೇಕಾ? ಯಾಕೆ ಎಲ್ರು ಒಂದೇ ತರ ಥಿಂಕ್ ಮಾಡ್ತೀರಾ? ನನಗೆ ಡಿಫ್ರೆಂಟ್ ಆಗಿರೋ ವಿಲನ್ಸ್ ಬೇಕು. ನಮ್ಗಿಂತ ವಿಲನ್ ಬೇಕಾ ಮೇಡಮ್? ಯಾವ ತರ ಗೆಟಪ್ ಹಾಕ್ಬೇಕು ಅಂತ ನೀವೇ ಹೇಳಿ. ಮಚ್ಚು, ಚೂರಿ, ಲಾಂಗು ಎಲ್ಲ ನಿಮ್ ಹತ್ರ ಇರ್ಬೇಕು. ಆದ್ರೆ ಅದು ಯಾರ ಕಣ್ಗೂ ಕಾಣಬಾರ್ದು. ಮದುವೆ ಮನೇಲೆಲ್ಲ ನೀವು ಓಡಾಡ್ತಿರ್ಬೇಕು. ನಿಮ್ ಕೈಯಲ್ಲಿ ಅಕ್ಷತೆ ಕಾಳಿರ್ಬೇಕು. ಸುಮ್ಮನೆ ಊಟ ಮಾಡಿ ಅಭ್ಯಾಸ ಇಲ್ಲ ಮೇಡಮ್. ಸರಿ, ಕೆಲಸ ಮಾಡೇ ಊಟ ಮಾಡಿ. ಕೆಲಸ ಏನಂತ ಹೇಳಿಲ್ವಲ್ಲ ನೀವು? ಹಸೆ ಮನೆ ಮೇಲೆ ಕೂಡೋ ಹುಣ್ಣು ಮದುವೆ ಬಿಟ್ಟು ಹೋಗೋ ಚಾನ್ಸಸ್ ತುಂಬಾ ಇದೆ. ಅರ್ಥ ಆಯ್ತು ಬಿಡಿ ಮೇಡಮ್. ಅವಳ ಕುತ್ತಿಗೆ ತಾಳಿ ಬೀಳಬೇಕು. ನಾಳೆ ಬೆಳಗ್ಗೆ 5 ಗಂಟೆ ಒಳಗೆ ನೀವು ಬಂದು ಮನೆ ಸುತ್ತ ಕವರ್ ಮಾಡ್ಕೋಬೇಕು. ಮದುವೆ ಹುಡುಗಿ ಮದುವೆ ಬೇಡ ಅಂತ ಬಿಟ್ಟು ಹೋಗೋ ಚಾನ್ಸಸ್ ತುಂಬಾ ಇದೆ. ಅದಕ್ಕೇನ್ ಬಿಡಿ ಮೇಡಮ್, 4 ಗಂಟೆಗೆ ರೆಡಿ ಇರ್ತೀವಲ್ಲಿ. ಸರಿ, ಈ ಕೆಲಸ ಮಾಡೋದಕ್ಕೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಒಳ್ಳೆ ಅಮೌಂಟ್ ಕೊಟ್ರೆ ಸಾಕು, ಚೆಕ್ ಮಾತ್ರ ಬೇಡ. ಏನ್ ತಮಾಷೆನಾ? ಕೆಲಸ ತುಂಬಾ ಸ್ಮೂತ್ ಆಗಿ ಆಗ್ಬೇಕು. ನಾಳೆ ಮರುಮಾಂಗಲ್ಯ ಧಾರಣೆ ನಿಲ್ಲೋ ಚಾನ್ಸಸ್ ತುಂಬಾ ಇದೆ. ಅದು ನಿಲ್ದಿದ್ದ ಹಾಗೆ ನೀವು ನೋಡ್ಕೋಬೇಕು. ಈ ಮದುವೆ ನಡೆಸೋಕೆ ನೀವ್ಯಾರು ಅಂತ ಕೇಳ್ತಾರೆ. ರಾಧಿಕಾ ಪರವಾಗಿರೋರು ಕೇಳೇ ಕೇಳ್ತಾರೆ. ಆಗ ನೀವು ಹೇಳ್ಬೇಕಾಗಿರೋದು ತುಂಬಾ ಸಿಂಪಲ್. ನಾವು ಗುರುಗಳ ಆಸ್ಥಾನದಿಂದ ಬಂದಿದ್ದೀವಿ, ಈ ಮದುವೆ ನಡಿಲೇಬೇಕು ಅಂತ ಗುರುಗಳ ಆದೇಶ ಆಗಿದೆ ಅಂತ. ನಾಳೆ ನೀವು ಹಾಕೋ ಗೆಟಪ್ಪು ಆಸ್ಥಾನದಲ್ಲಿರೋ ತಲೆ ಮೇಲೆ ಹೊಡೆದಾಗಿರ್ಬೇಕು. ಸುಳ್ಳು ಬಾಯಿಂದ ಬರೋದು ಅಂದ್ರೆ ಸತ್ಯದ ಬಲಾತ್ಕಾರ ಅಂತ ಅರ್ಥ. ಹೇಳಿದನ್ನ ಮನ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಮುಗಿಸಿ. ಕೆಲಸ ಮುಗಿಸಿದ ತಕ್ಷಣ 5 ಲಕ್ಷ ರೂಪಾಯಿ ಒಂದೇ ಶಾರ್ಟಲ್ಲಿ ನಿಮ್ ಜೇಬಿಗೆ ಬಂದು ಬೀಳತ್ತೆ. ಹೊರಡಿ. ಆಯ್ತು ಮೇಡಮ್, ಬಾಲಕಿ. ಅಮ್ಮ, ನಿಮ್ಮ ಹತ್ರ ದುಡ್ಡಿದೆ ಒಪ್ಕೋತೀನಿ. ಹಾಗಂತ ಯಾರ್ಯಾರೋ ಡೀಲ್ ಕೊಡ್ತಾ ಇದ್ದೀರಲ್ಲ, ನಿಮ್ ಸ್ವಂತ ಮಗನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಶಾಂತನು, ದೂರದಲ್ಲಿರೋದೆಲ್ಲ ಚೆನ್ನಾಗೇ ಕಾಣತ್ತೆ. ಇದು ನಂಬಿಕೆ ಅಪನಂಬಿಕೆಗಳ ಪ್ರಶ್ನೆ ಅಲ್ಲ. ಒಂದು ಸತ್ಯನ ನಾವು ನಂಬ್ತಾನೆ ಹೋಗ್ಬೇಕು. ಗಾಂಧೀಜಿ ಅವರು ಮಹಾತ್ಮ ಅಂತ ಅನ್ನಿಸ್ಕೊಂಡಿದ್ದು ಯಾವಾಗ ಗೊತ್ತಾ? ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿ ನಮಗೆ ಸ್ವಾತಂತ್ರ್ಯನ ತಂದ್ಕೊಟ್ಟ ಮೇಲೆ. ಒಳ್ಳೇದು ನಮಗ್ ದಕ್ಕೋದಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ.
ಆದ್ರೆ ಕೆಟ್ಟದ್ದು ಬೇಗ ನಮ್ಮನ್ನ ಆವರಿಸ್ಕೊಳ್ಳುತ್ತೆ. ಮರುಮಾಂಗಲ್ಯ ಧಾರಣೆ ಆದ್ರೆ ನಮಗ್ ಒಳ್ಳೇದಾಗತ್ತೆ ಶಾಂತನು. ಯಾಕಂದ್ರೆ ಕೆಟ್ಟದ್ದು ಬೇಗ ದಕ್ಕತ್ತೆ. ಅದಕ್ಕೆ ಇದೆಲ್ಲ ಮಾಡ್ತಿರೋದು. ನಾನು ಯಾರನ್ನು ನಂಬಲ್ಲ, ಆ ದೇವರನ್ನು ಕೂಡ. ನಾವು ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಇದೆ. ಮನೆ ಕಟ್ಟೋದು ತುಂಬಾ ಸುಲಭ, ಆದ್ರೆ ಗೋರಿ ಕಟ್ಟೋದು ತುಂಬಾನೇ ಕಷ್ಟ. ಯಾಕಂದ್ರೆ ಗೋರಿನ ಕಣ್ಣೀರಲ್ಲೇ ಕಟ್ತಾರೆ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡು. ಇನ್ನೂ 2 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ಇನ್ನೂ ಒಂದು ಕೆಲಸ ಇದೆ. ನಡಿ ಹೋಗೋಣ. ಮೇಡಮ್ ಸ್ವಲ್ಪ ಬರ್ತಾ ಲೇಟ್ ಆಯ್ತು ಮೇಡಮ್. ಸರಿ, ನಾಳೆ ಇದು ರಿಪೀಟ್ ಆಗ್ಕೊಡ್ದು. ಕೆಲಸ ಏನು ಅಂತೇಳಿ ಮೇಡಮ್. ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕ? ಯಾಕೆ? ಪ್ರತಿಯೊಂದು ಕೆಲ್ಸಕ್ಕೆ ಮುಂಚೆನೂ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಬೈತ್ ಬರೋದು ನನ್ನ ಅಭ್ಯಾಸ. ನನ್ನ ಹಣೆ ಬರೋಣ ಯಾಕೆ ಹಿಂಗೆ ಬರ್ದೆ ಅಂದ್ಬಿಟ್ಟು ಹಂಗೆ ತಪ್ಪು ಕಾಣಿಕೆನ ಹಾಕ್ಬಿಟ್ಟು ಬರ್ತೀನಿ. ಸರಿ ಸರಿ. ಧರ್ಮಾಧಿಕಾರಿ ವಿಶಾಲ್ ಭಾರದ್ವಾಜ್ ಅವ್ರ ಮನೆ ಗೊತ್ತಾ? ಇಲ್ವಲ್ಲ ಮೇಡಮ್, ಯಾರನ್ನ ಕೇಳಿದ್ರು ಹೇಳ್ತಾರೆ. ಗೊತ್ತಿಲ್ಲ ಅಂತ ಆಯ್ತು. ಅಡ್ರೆಸ್ ನಾನೇ ಕೊಡ್ತೀನಿ. ನಾಳೆ ಆ ಮನೆಯಲ್ಲಿ ಮರುಮಾಂಗಲ್ಯ ಧಾರಣೆ ಕಾರ್ಯಕ್ರಮ ಇದೆ. ಅದನ್ನ ನಡೀತಿದ್ದ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಕೆಲಸ. ಗುರುಗಳ ಆಸ್ಥಾನದಿಂದ ಕೆಲವರು ಈ ಮದ್ವೆ ನಿಲ್ದಿದ್ದ ಹಾಗೆ ನೋಡ್ಕೊಳ್ಳೋಕೆ ಬರ್ತಾರೆ. ರಕ್ತಪಾತ ಆದ್ರೂ ಪರವಾಗಿಲ್ಲ, ಈ ಮದ್ವೆ ನಡೀತಿದ್ದ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಕೆಲಸ ಮುಗಿದ್ಮೇಲೆ 8 ಲಕ್ಷ ರೂಪಾಯಿ ನಾನು ನಿಮಗೆ ಕೊಡ್ತೀನಿ. ಹೊರಡಿ. ಬರ್ತೀವಿ ಮೇಡಮ್. ನನ್ನನ್ನು ಸಾಯಿಸಬೇಕು ಅಂತ ಇದ್ದೀರಾ? ನಿನ್ನನ್ನು ಸಾಯಿಸ್ಬೇಕು ಅನ್ಕೊಂಡಿದ್ರೆ ಯಾವತ್ತೋ ಸಾಯಿಸ್ಬಿಡ್ತಿದ್ದೆ ಶಾಂತನು. ಮದುವೆಗೆ ಮುಂಚೆ ಹುಡ್ತಿರೋ ನೀನು ಅಂತ ಆಗಲೇ ನಾನು ನಿನ್ನನ್ನು ಸಾಯಿಸ್ಬೋದಿತ್ತು. ಇಷ್ಟು ಎತ್ತರಕ್ಕೆ ನಿನ್ನ ಸಾಕಿ ಬೆಳೆಸಿ ಈಗ ನಿನ್ನ ಸಾಯಿಸೋ ಅವಶ್ಯಕತೆ ನನಗಿಲ್ಲ. ಅಮ್ಮ, ಏನಾಗಿದೆ ನಿಮಗೆ? ಅಲ್ಲಿ ನೋಡಿದ್ರೆ ಮದುವೆ ನಡೀಬೇಕು ಅಂತ ದುಡ್ಡು ಚೆಲ್ಲಿದ್ರಿ, ಇಲ್ಲಿ ನೋಡಿದ್ರೆ ರಕ್ತಪಾತಕ್ಕೆ ಆರ್ಡರ್ ಕೊಟ್ಟು ಮರುಮಾಂಗಲ್ಯ ಧಾರಣೆ ನಿಲ್ಲಿಸಬೇಕು ಅಂತ ಹೊರಟಿದ್ದೀರಾ. ಅಲ್ಲಮ್ಮ, ಏನಾಗಿದೆ ನಿಮಗೆ? ಈ ಮದುವೆ ನಿಂತೋದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತ ಗೊತ್ತಾ? ಬೀದಿ ಬಂದ್ಬಿಡ್ತೀವಿ ನಾವು. ಆ ರಾಧಿಕಾ ಏನಾದ್ರೂ ಗೆದ್ರೆ ನಮ್ಗಂತೂ ಉಳಿಗಾಲ ಇಲ್ಲ. ಸತ್ರೆ ಸತ್ತು ಬಿಡ್ಬೇಕು, ಬದುಕಬೇಕು ಅನ್ಸಿದ್ರೆ ಸಾವನ್ನ ಗೆದ್ದು ಬರ್ಬೇಕು. ನೀವೇ ಹೇಳಿದ್ರಲ್ಲ ಅಮ್ಮ, ನಾನು ನಿಮ್ಮ ಅರ್ಧ ಬದುಕು ಅಂತ. ಅಮ್ಮ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ಪ್ಲೀಸ್. ಕೇಳೋದಕ್ಕೆ ಸಿಲ್ಲಿಯಾಗಿರ್ಬೋದು ಶಾಂತನು, ಆದರೂ ಲಾಜಿಕ್ ಇದೆ. ಈ ಗರ್ಗಸ ಮುಂದೆ ಹೋದ್ರೂ ಕುಯ್ಯತ್ತೆ, ಹಿಂದೆ ಬಂದರೂ ಕುಯ್ಯತ್ತೆ. ಆಯುಧಗಳಿಗೆ ಸ್ವಂತ ಬುದ್ಧಿ ಅನ್ನೋದಿರೋದಿಲ್ಲ. ನಾವೇನು ಹೇಳ್ತೀವೋ ಅವು ಅದನ್ನೇ ಮಾಡೋದು. ಟ್ರಿಗರ್ ಒತ್ತದೇ ಹೋದ್ರೆ ರಿವಾಲ್ವರ್ ಇದ್ರೂ ವೇಸ್ಟ್, ಕತ್ತಿ ಬೀಸದೆ ಹೋದ್ರೆ ಅದಿದ್ರೂ ವ್ಯರ್ಥ. ಈ ಕತ್ತಿ, ಚೂರಿ, ಲಾಂಗು, ಮಚ್ಚು, ಬುಲೆಟು ಇವೆಲ್ಲ ಏನ್ ಗೊತ್ತಾ? ನಮ್ಮ ಮನಸ್ಥಿತಿ, ಪ್ರತೀಕಾರದ ಸಂಕೇತ. ನಾವೆಲ್ಲ ಹೇಗೆ ಹೇಳ್ತೀವೋ ಹಾಗೆ ಕೇಳ್ತವೆ. ಬುಲೆಟ್ಟು, ಬಾಂಬು ಇವುಗಳೆಲ್ಲ ಮನಸ್ಥಿತಿ ಅಂತ ಹೇಳೋದಾದ್ರೆ, ಇವುಗಳನ್ನ ಇಟ್ಕೊಂಡು ಕೆಲವರು ಶಾಲೆ ಕಟ್ಟಿದಾರ, ಗೋರಿ ಕಟ್ಟಿದಾರ. ಗೋರಿ ತಾನೇ ಕಟ್ಟಿರೋದು. ತಪ್ಪು ತಿಳ್ಕೊಂಡಿದ್ಯಾ ನೀನು? ವಿಷ್ಣು ಬಣ್ಣದ ಮಾತಿಗೆ ಮರಳಾಗಿ ಮನ್ಸೋತಿದ್ದೆ ನಾನು. ಇವತ್ತು ಅವ್ರನ್ನ ಮುಂದಿಟ್ಕೊಂಡು ಯಾವ ಕೆಲಸ ಬೇಕಾದರೂ ನಾನು ಮಾಡಿಸ್ಕೋಬೋದಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ. ಯಾಕೆ ಗೊತ್ತಾ? ಎಲ್ಲ ಬಹಿರಂಗ ಆಗಿದ್ರೆ ಹೋಗ್ತಿದ್ದಿದ್ದು ನನ್ನ ಮರ್ಯಾದಿನೇ ಅಲ್ವಾ? ಈ ಸಮಯದಲ್ಲಿ ನಾನು ವಿಷ್ಣುನ ಉಪಯೋಗಿಸ್ಕೋಬೋದಿತ್ತು. ಆದರೆ ಅವ್ರು ನಮಗೆ ತಿರುಗ್ಬಾಣ ಆಗ್ತಿದ್ರು.
ಆಯುಧಗಳು ನಮ್ಮ ಮನಸ್ಥಿತಿನೂ ಹೌದು, ನಮಗೆ ತಿರುಗ್ಬಾಣನೂ ಆಗಬಹುದು. ಅದಕ್ಕೆ ನಮ್ಮ ಹುಷಾರಲ್ಲಿ ನಾವಿರಬೇಕು. ಈ ಮದುವೆ ಆಗಬೇಕು ಅಂತಾನೂ ಹೇಳ್ತಿದ್ದೀನಿ, ಆಗಬಾರ್ದು ಅಂತಾನೂ ಹೇಳ್ತಿದ್ದೀನಿ. ಇದರಿಂದ ನಿನಗೆ ಗೊಂದಲ ಆಗ್ತಿದೆ ಅಲ್ಲ? ಈ ಗೊಂದಲ ಅನ್ನೋದು ಕೂಡ ಒಂದು ಆಯುಧ. ಮನೆಯವರಿಗೆ ಗೊಂದಲ ಆದರೆ ಹೊರಗ್ನವ್ರಿಗೆ ಇದರಿಂದ ಲಾಭ ಆಗತ್ತೆ. ಇವತ್ತು ಒಂದು ದಿನ ನೀನು ತಾಳ್ಮೆಯಿಂದ ಇದ್ದರೆ ನಾಳೆ ಹುಟ್ಟೋ ಸೂರ್ಯ ನಿನಗೆ ಹೊಸ ಬೆಳಕನ್ನು ಕೊಡ್ತಾನೆ. ನಮಗಷ್ಟೇ ಅಲ್ಲ, ಆ ರಾಧಿಕನ್ ಕೂಡ ಹೊಸ ಬೆಳಕನ್ನೇ ಕೊಡ್ತಾನೆ. ಬಾ ಹೋಗೋಣ. ಯಾರಿವರು? ಹೆಸರು ಕಲ್ಯಾಣಿ, ವಯಸ್ಸು 50, ಮುದಿ ಹಸು. ಜೋರಾಗಿ ಸುರಿಯೋ ಮಳೆನ, ಉರಿ ಬಿಸಿಲನ್ನ ತಡೆಯಕ್ಕಾಗ್ದಿರೋ ಜೀವ. ನನ್ನ ಪ್ರಕಾರ ವಯಸ್ಸಾದ್ಮೇಲೆ ಬದುಕಿರ್ಲೇಬಾರ್ದು. ನಾಳೆ ಬೆಳಗ್ಗೆ ಹುಟ್ಟೋ ಸೂರ್ಯನ ಇವ್ರು ನೋಡಬಾರ್ದು. ಎಲ್ಲಿರೋದು? ಬದ್ರಿ ಯಾತ್ರೆಗೆ ಹೋಗಿದ್ದಾರೆ ಅನ್ಕೊಂಡಿದ್ವಿ. ನಮ್ಮ ಮನೆಯಲ್ಲಿ ರಿಷಿಕಾ ಅಂತ ಒಬ್ಳು ಹುಡುಗಿ ಇದ್ದಾಳೆ. ಅವಳಿಂದ ಗೊತ್ತಾಯ್ತು ಇವ್ರು ಯಾವ ಯಾತ್ರೆಗೂ ಹೋಗಿಲ್ಲ, ಇಲ್ಲೇ ಮುಳ್ಳಯ್ಯನಗಿರಿ ಆಸ್ಪಾಸಲ್ಲಿ ಎಲ್ಲೋ ಇದ್ದಾರೆ ಅಂತ. ಫೋಟೋ ಹಿಡ್ಕೊಂಡು ಹುಡ್ಕಕ್ಕಾಗಲ್ಲ ರೀ, ಸ್ರಾಪ್ ಸೂಟರೆಲ್ಲ ಹುಡ್ಕ ಕೆಲಸ ಮಾಡಲ್ಲ. ಅಮ್ಮ ಬೇಕಾ ಇದೆಲ್ಲ? ಅಜ್ಜಿನ ಸಾಯಿಸಿ ನಾವು ಸಾಸೋದಾದ್ರೂ ಏನು? ವಯಸ್ಸಾಗಿದೆ, ಜೀವನ ಎಲ್ಲ ನೋಡಿದ್ದಾರೆ. ಅವ್ರ ಪಾಡಿಗೆ ಅವ್ರು ಹೋಗ್ಲಿ, ಅವ್ರನ್ನ ಸಾಯಿಸೋ ಪ್ರಯತ್ನ ಮಾಡೋದು ಬೇಡ. ಏಯ್ ನೀವು ಹೋಗ್ರ. ಬಾಳೆಕಾಯಿ ವ್ಯಾಪಾರ ಅಲ್ಲ ಮೇಡಮ್, ಕೆಲಸ ಆಗದೆ ಹೋಗೋಕ್ಕೆ. ಕರ್ಸಕ್ಕೆ ಮುಂಚೆ ಯೋಚನೆ ಮಾಡಬೇಕು, ಕರ್ಸದ್ಮೇಲೆ ಯೋಚನೆ ಮಾಡೋದಲ್ಲ. ಬೇಗ ಡಿಸಿಷನ್ ಹೇಳಿ. ನಾನು ಡಿಸೈಡ್ ಮಾಡಾಯ್ತು. ಬೆಳಗ್ಗೆ ಹುಟ್ಟೋ ಸೂರ್ಯನ ಇವರು ನೋಡಬಾರ್ದು. ಹೇಳಿದ್ನಲ್ಲ, ಮುಳ್ಳಯ್ಯನಗಿರಿ ಹತ್ರ ಇರೋ ಸಂಪಿಗೆ ಕಾಫಿ ಎಸ್ಟೇಟ್ ಫಾರ್ಮ್ ಹೌಸಲ್ಲಿದ್ದಾರೆ. ಬೆಳಗ್ಗೆ 6:30 ಇಂದ 7:30, ಮತ್ತೆ ಸಂಜೆ 5:30 ಇಂದ 6:30 ವಾಕಿಂಗ್ ಹೋಗ್ತಾರೆ. ಅದನ್ನ ಬಿಟ್ಟು ಈ ಮುದುಕಿ ಹೊರಗೆ ಬರೋದಿಲ್ಲ. ಮೇಡಮ್, ಇವತ್ತು ರಾತ್ರಿ ಅಜ್ಜಿ ಸತ್ತಿರೋ ಸುದ್ದಿ ಬರುತ್ತೆ. ಡೋಂಟ್ ವೆರಿ ಮೇಡಮ್. ಗುಡ್. ಈ ಕೆಲಸ ಸೈಲೆಂಟಾಗಿ ಆಗಬೇಕು, ಹಾಗೆ ವೈಲೆಂಟಾಗೂ ಇರಬೇಕು. ಸುದ್ದಿ ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ಈ ಕೆಲಸನ ಮಾಡಿ ಮುಗಿಸ್ಬೇಕು. ನೀವೇನು ಹೊರಡಿ. ನೀವು ಮನೆಗೆ ಹೋಗಿರಿ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಶಾಂತನು, ಎಲ್ಲಿಗೆ ಹೋಗ್ತಿದ್ಯಾ? ದೇಶಾಂತರ ಹೋಗ್ತೀನಿ. ಕೊಲೆ ಮಾಡ್ತೀವಿ ಅಂತ ಕೈಗೆ ರಕ್ತ ಅಂಟಿಸ್ಕೊಂಡು ಓಡಾಡಕ್ ಆಗಲ್ಲಮ್ಮ ನನಗೆ. ಅದು ನನಗಿಷ್ಟನೂ ಇಲ್ಲ. ನೀವು ಮಾಡ್ತಾ ಇರೋದು ನನಗೆ ಸರಿ ಕಾಣಿಸ್ತಾ ಇಲ್ಲ. ಯಾರ್ಯಾರನ್ನೋ ನಂಬಿ ಅವ್ರಿಗಿಂತ ಕೆಲಸ ವಹಿಸಿ ನಾಳೆ ಅವ್ರ ಕೆಲಸ ಮಾಡ್ತಾ ಇದ್ರೆ ನಮ್ ಗತಿ ಗೋವಿಂದ. ನಾಳೆ ಅವ್ರನ್ನ ಬರಕ್ ಹೇಳಿದ್ದೀರಾ. ರುಕ್ಮಿಣಿ ಅವರಿಗೆ, ಜನಗಳಿಗೆ ಸ್ವಲ್ಪ ಅನುಮಾನ ಬಂದರೂ ನಮ್ಮ ಕೆಲಸ ಕೆಟ್ಟೋಗುತ್ತೆ. ಕಲ್ಯಾಣಿ ಅಜ್ಜಿ ಸತ್ತ ಸುದ್ದಿ ಬಂದ್ರು ಕೂಡ ಮೊದಲು ನಿಲ್ಲುತ್ತೆ. ಯಾಕಮ್ಮ ಹೀಗೆ ಮಾಡ್ತಾ ಇದ್ದೀರಾ? ಇಷ್ಟೊಂದು ರೆಸ್ಟ್ಲೆಸ್ ಆಗಿ, ಇಷ್ಟೊಂದು ಆತುರದಲ್ಲಿ ನಿರ್ಧಾರ ತಗೋತಾ ಇದ್ದೀರಾ ಅಂದ್ರೆ ನೀವೇನು ಅಂತ ಗೊತ್ತಾಗ್ತಾ ಇಲ್ಲ. ರಾಧಿಕಾ ಕುತ್ತಿಗೆ ತಾಳಿ ಬೀಳ್ಸೋಕೆ ಇಷ್ಟೊಂದು ರಿಸ್ಕ್ ತಗೋಬೇಕಾ? ಮದ್ವೆ ನಿಲ್ಸೋಕೆ ಇಷ್ಟೊಂದು ಜನರ ಅವಶ್ಯಕತೆ ಇದೆಯಾ? ಅಮ್ಮ, ನೀವು ಯಾಕೆ ಹೀಗೆ ಆಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಮೋಸ ಸೋಲು ಎದುರಿಸೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಶಾಂತನು. ಮದುವೆ ಮಾಡೋದು ಸುಲಭ ಅಂತ ನೀನು ಅನ್ಕೊಂಡಿದ್ಯಾ. ಆದರೆ ನಾವು ಮಾಡ್ತಾ ಇರೋದು ರಾಧಿಕಾ ಮದುವೆ. ಅವಳು ಶಕ್ತಿವಂತೆ ಅಂತ ನಾನು ಹೇಳ್ತಿಲ್ಲ, ಆದರೆ ನಮ್ಮನ್ನು ಎದುರಿಸೋ ಅಷ್ಟು ಬುದ್ಧಿವಂತಿಕೆ ಅವಳಿಗಿದೆ.
ಯಾಕೆ ಗೊತ್ತಾ, ಅವಳು ಒಳ್ಳೆಯವಳು, ನಾವು ಕೆಟ್ಟವರು. ಕೆಟ್ಟವ್ರಿಗೆ ಅದೃಷ್ಟ ಬೇಗ ಒಲಿಯೋದಿಲ್ಲ. ಅದೇ ಒಳ್ಳೆಯವ್ರ ಪ್ರಾರ್ಥನೆನ ಆ ದೇವ್ರಿಗೆ ಬೇಗ ತಲುಪತ್ತೆ. ಪರಿಸ್ಥಿತಿನ ಅವಳ ಕಡೆ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತಾಳೆ ಆ ರಾಧಿಕಾ. ಅದೇ ನನಗೆ ಭಯ. ಧರ್ಮದಂಡ ಧರ್ಮಪತ್ರ ಸಿಕ್ಕಿತ್ತು, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನೀನು ಧರ್ಮಾಧಿಕಾರಿ ಆಗ್ತಿದ್ದೆ. ಆದ್ರೆ ಒಂದೇ ನಿಮಿಷದಲ್ಲಿ ಅದೆಲ್ಲ ಕೈ ತಪ್ಪು ಹೋಯ್ತು. ಯಾಕೆ ಗೊತ್ತಾ, ಆಗ ನಮ್ಮ ಹತ್ರ ಸರಿಯಾದ ಆಯುಧ ಇರಲಿಲ್ಲ. ಆದರೆ ಈ ಸತಿ ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ. ಬಾ ಹೋಗೋಣ. ವಿಶಾಖಕ್ಕೆ ಫೋನ್ ಮಾಡು. ತಾಯಿ ಅಂತನೂ ನೋಡಲ್ಲ ನಾನೇನು ಅಂತ ಗೊತ್ತು ತಾನೆ. ಸುಮ್ಮನೆ ತಲೆ ಕೆಡಿಸ್ಬೇಡಿ. ಏನ್ ಮಾಡ್ಲಿ, ನನಗೆ ಪ್ರೀತಿ ಸಿಗ್ಲಿಲ್ಲ. ಪ್ರೀತಿ ಕೊಟ್ಟು ಉಳಿಸ್ಕೊಳ್ಳೋರು ಸಿಗ್ಲಿಲ್ಲ. ದುಡ್ಡು ಕೊಟ್ಟು ಬಳಸ್ಕೊಳ್ಳೋರು ಸಿಕ್ಕಿದ್ರು. ಆ ಉರಿ ನನ್ನಲ್ಲಿ ಇನ್ನೂ ಆರಿಲ್ಲ. ಆ ಜಗನ್ನಾಥರಾವ್ ಮನೆ ಭಸ್ಮ ಆಗ್ಬೇಕು. ಅಲ್ಲಿವರೆಗೂ ನೀನು ನನ್ನನ್ನು ಸಹಿಸ್ಕೊಳ್ಳೇಬೇಕು. ಬಹುಶಃ ಆ ವಿಷ್ಣು ನನ್ನ ಮದುವೆ ಮಾಡ್ಕೊಂಡ್ಬಿಡ್ತಿದ್ದ. ಆದ್ರೆ ಆ ಜಗನ್ನಾಥರಾವ್ ಕೂತಿದ್ದ ಪೀಠ ಹಾಗಾಗಕ್ ಬಿಡ್ಲಿಲ್ಲ. ನನ್ನನ್ನು ಆಟ ಆಡಿಸ್ಬಿಡ್ತು. ಹೋಗ್ಲಿ ಬಿಡು, ವಿನಾಶಕ್ಕೆ ನಾಳೆ ಮುಹೂರ್ತನ ಫಿಕ್ಸ್ ಮಾಡಿದ್ದೀನಿ. ಅವನ ವಂಶದವರೆಲ್ಲ ಎಲ್ಲರೂ ಸಾಯ್ಬೇಕು. ನರಳಿ ಸಾಯ್ಬೇಕು. ವಿಶಾಖಕ್ಕೆ ಫೋನ್ ಮಾಡಿಕೊಡು. ಏನಮ್ಮ ಇದೆಲ್ಲ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಇಷ್ಟೊತ್ತು ಸುಮ್ಮನೆ ಇದ್ರಿ, ಆ ವಿಷಯಕ್ಕೆ ಫೋನ್ ಮಾಡಿದ್ರೆ ಕೆಲಸ ಎಲ್ಲ ಎಡವಟ್ ಆಗುತ್ತೆ. ನಾಯಿಗೆ ತಂಗಳನ್ನ ಹಾಕಿದ್ರು ತಿನ್ನುತ್ತೆ, ಮೂಳೆ ಹಾಕಿದ್ರು ತಿನ್ನುತ್ತೆ, ಬೊಗಳಲ್ಲ. ಅರ್ಥ ಆಯ್ತಾ? ಫೋನ್ ಮಾಡಿಕೊಡ್ತೀಯಾ? ಖಂಡಿತವಾಗ್ಲೂ ನಿನ್ನ ಕನಸುಗಳಿಗಾಗ್ಲಿ ನಮ್ಮ ಉದ್ದೇಶಗಳಿಗಾಗ್ಲಿ ತೊಂದರೆ ಆಗೋದಿಲ್ಲ. ಕಾಲ್ ಮಾಡಿಕೊಡು. ಹಲೋ ವಿಕ್ರಮ್, ನಾನು ಶಾರದಾ. ನಾಳೆ ವಿಶಾಖ ಇಲ್ಲಿರಬೇಕು. ಬಾ ಹೊರಡೋಣ.
ಅಮ್ಮನ್ನ ತಡೆಯೋಕ್ಕಾಗ್ತಾ ಇಲ್ಲ. ಅಮ್ಮನ ಹುಚ್ಚಾಟದಿಂದ ಎಲ್ಲ ಕೈತಪ್ಪು ಹೋಗುತ್ತೇನೋ ಅನ್ನಿಸ್ತಾ ಇದೆ. ನನ್ನ ಟಾರ್ಗೆಟ್ ರಾಧಿಕಾನ ಬಗ್ಗ ಬಡಿದ್ರೆ ಸಾಕು. ನಾವಿನ್ನೇನ್ ಮಾಡೋ ಅವಶ್ಯಕತೆನೂ ಇಲ್ಲ. ಏನಾದ್ರೂ ಮಾಡಬೇಕು, ತಡಿಬೇಕು. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ರಾಧಿಕಾ ಬಚಾವಾಗ್ತಾಳೆ. ಅಮ್ಮ ಏನಾದ್ರೂ ಮಾಡ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡಲೇಬೇಕು.